ಹಾಯ್ ಹಲೋ ನಮಸ್ತೆ ನಮಸ್ತೆ ನಾನು ಪ್ರೀತಿ ರಾಹುಲ್ ಸರಿಕರ್ ಮಾಸ್ಟರ್ ರಾಹುಲ್ ಸರಿಕರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಪ್ರೀತಿ ಸ್ವಾಗತ. ಇಂದಿನ ವಿಷಯ ಬಂದಾಗ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಪುಣ್ಯ ಸ್ಮರಣೆ ಅದಲ್ವಾ. ಪುಣ್ಯ ಸ್ಮರಣೆ ಮತ್ತೆ ಬಂದಾಗ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಕುರಿತು ಸಂಪೂರ್ಣ ಮಾಹಿತಿ ಅದಲ್ವಾ ಇಂದಿನ ತರಗತಿ ಬರದಲ್ವಾ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿರಲ್ವಾ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ತಾ ಬರದಲ್ವಾ. ಫಸ್ಟ್ ಪಾಲಾಗಿ ಹುಡ್ಕೊಂತ ತಗೊಳಂತ ಎ ಪಿ ಜೆ ಅಬ್ದುಲ್ ಕಲಾಂ ಅದಲ್ವಾ. ನೋಡತ್ತೆ ಅನ್ಕೋತ ಸ್ಲೈಡ್ಗಳದಲ್ವಾ. ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಕುರಿತು ಇವತ್ತ ತಿಳ್ಕೊಂತ ತಗೊಳಂತದಲ್ವಾ. ಬರ್ರಿ, ಪ್ರಮುಖವಾಗಿ ಗೊತ್ತಿರ್ಬೇಕು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ. ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಜೀವನ ಚರಿತ್ರೆ ಹೌದಲ್ವಾ ನೋಡಂಬರದಲ್ವಾ. ಪರಿಚಯ ಮೀನ್ಸ್ ಇಂಟ್ರೊಡಕ್ಷನ್ ಅಂತಕ್ಕಂಥ ನೋಡ್ರಿ ಹೆಸರು ಅಂತ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅಂತಕ್ಕಂಥದ್ದಲ್ವಾ. ಪೂರ್ಣ ಹೆಸರು ಗೊತ್ತಿರ್ಬೇಕಂದ್ರೆ ಎ ಪಿ ಜೆ ಅಂದ್ರೆ ನೋಡ್ರಿ ಅವುಲ್ ಅವುಲ್ ಫಕೀರ ಜೈನುಲ್ಲಾಬ್ದಿನ್ ಅಬ್ದುಲ್ ಕಲಾಂ. ಅವುಲ್ ಫಕೀರ್ ಜೈನುಲ್ಲಾಬ್ದಿನ್ ಅಬ್ದುಲ್ ಕಲಾಂ. ನೋಡ್ರಿ ಎ ಪಿ ಜೆ ಅಂದ್ರ ಅವುಲ್ ರೀ ಫಕೀರ ಜೈನುಲ್ಲಾಬ್ದಿನ್ ಅಬ್ದುಲ್ ಕಲಾಂ. ಎಸ್ ಅದಲ್ವಾ. ಸರಿ, ಯಾವಾಗ ಜನಿಸಿದವ್ರಿ ಅದಲ್ವಾ. 15 ಏನ್ ಗೊತ್ತೇನ್ರಿ ಅಕ್ಟೋಬರ್ 1900 ಏನ್ ಗೊತ್ತೇನ್ 31 ಜನಿಸ್ತಾರ ನೋಡದಲ್ವಾ. 15 ಏನಪ್ಪ ಅಂದ್ರೆ ಅಕ್ಟೋಬರ್ 1931 ಗೊತ್ತಿರ್ಲಿ. ಸ್ಥಳ ಅಂತ ಬಂದಾಗ ರಾಮೇಶ್ವರಂ ಅಂತಕ್ಕಂಥ. ಸರ್ ರಾಮೇಶ್ವರಂ ಬೀಳುತ್ತ ಗೊತ್ತೇನ್ರಿ ತಮಿಳುನಾಡು. ನೋಡ್ರಿ ಶಾರ್ಟ್ ಕಟ್ ನ ಟಿ ಎನ್ ಅಂತ ಕರೀತಾರದಲ್ವಾ. ಈ ತಮಿಳುನಾಡು ಏನ್ ಗೊತ್ತ ರಾಮೇಶ್ವರಂ ಅಂತಕ್ಕಂಥ ಜನಿಸ್ತಾರ ನೋಡ್ರಿ ಗೊತ್ತಿರ್ಲಿ. ನೆಕ್ಸ್ಟ್ ಇವ್ರ ಬಿರುದು ಏನಾಗೈತಿರಿ ಭಾರತದ ಮಿಸೈಲ್ ಮ್ಯಾನ್, ಭಾರತ ಕ್ಷಿಪಣಿ ಮನುಷ್ಯ, ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ. ನೋಡ್ರಿ ನಮ್ಮ ಪ್ರೀತಿ ಏನ್ ಗೊತ್ತೇನೆ ಭಾರತ ದೇಶದಲ್ವಾ. ಭಾರತದ ಏನ್ ಗೊತ್ತೇನೆ ಭಾರತದ ನೋಡ್ರಿ ಕ್ಷಿಪಣಿ ಮನುಷ್ಯ ಗೊತ್ತೇನ್ ಹೇಳ್ರಿ ಸರ್. ಕ್ಷಿಪಣಿ ಮನುಷ್ಯ ಅಂತಿ ಯಾರಿಗ್ ಕರೀತಾರ ಗೊತ್ತೇನ್ರಿ ಸರ್. ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರಿಗೆ ಕರೀತಾರ ಕ್ಷಿಪಣಿ ಮನುಷ್ಯ ಅಂತ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ಎಸ್ ಅದಲ್ಲ ಬಿರುದು. ನೆಕ್ಸ್ಟ್ ನೋಡೋದಲ್ವಾ. ನೋಡ್ರಿ ಶಿಕ್ಷಣ ಮತ್ತು ವೃತ್ತಿ ಜೀವನ. ನೋಡ್ರಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಶಿಕ್ಷಣ ಮತ್ತು ವೃತ್ತಿ ಜೀವನ, ಎಜುಕೇಶನ್ ಅಂಡ್ ಕರಿಯರ್ ಅಂತಕ್ಕಂಥದ್ದಲ್ವಾ. ನೋಡ್ರಿ ಇವ್ರು ಏನಾಗಿದ್ರು ಗೊತ್ತಿರಿ ವಿಜ್ಞಾನಿಗಳಾಗಿದ್ದರು ಅದಲ್ವಾ. ಸೈಂಟಿಸ್ಟ್ ಅಂತ ಕರೀತಾರೆ ನೋಡ್ರಿ. ಇವರು ಶ್ರೇಷ್ಠ ಭಾರತೀಯ ಗೊತ್ತೇನ್ರಿ ಏರೋಸ್ಪೇಸ್ ವಿಜ್ಞಾನಿ ಆಗಿದ್ದರು. ನೋಡಿ ಪ್ರಮುಖ ಭಾರತೀಯನ್ ಗೊತ್ತು ಏರೋಸ್ಪೇಸ್ ಏನ್ ಗೊತ್ತೇನೆ ವಿಜ್ಞಾನಿ ಆಗಿದ್ದಾರೆ ಅಂತದಲ್ವಾ. ಈ ಪ್ರಮುಖವಾಗಿ ಡಿ ಆಗಿರ್ಬೋದು ನಂತರ ಬಂದಾಗ ಸರ್ ನೋಡ್ರಿ ನಂತರ ಬಂದಾಗ ಇಸ್ರೋ ಆಗಿರ್ಬೋದು ಹೇಳ್ರಿ. ಇಸ್ರೋ ಅಂತಕ್ಕಂಥ ಆಗಿರ್ಬೋದು ಅದಲ್ವಾ. ಡಿ ಅಂದ್ರೆ ಗೊತ್ತ ಅನ್ಕೋತೀನಿ. DRDO ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅದಲ್ವಾ. ಯಾವಾಗ ಸ್ಥಾಪನೆ ಐತಿ 1958 ಸ್ಥಾಪನೆ ಆಗುತ್ತೆ ನೋಡ್ರಿ. ಕೇಂದ್ರ ಕಚೇರಿ ಬಂದಾಗ ನವದೆಹಲಿ ಅದಲ್ವಾ. ಸರ್ ಪ್ರೆಸೆಂಟ್ ಅಧ್ಯಕ್ಷ ಗೊತ್ತು ಸಮೀರ್ ವಿ ಕಾಮತ್ ಅಂತಕ್ಕಂಥ ಅದಲ್ವಾ. ಸರ್ ನಂತರ ಇಸ್ರೋ ಬಂದಾಗ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತಕ್ಕಂಥದ್ದು. ಇಸ್ರೋ ಸ್ಥಾಪನೆ ಆದ ವರ್ಷ 1969 ಆಗಸ್ಟ್ 15 ನೋಡ್ಬೋದು ಗೊತ್ತಿರಲಿ. ಸರ್ ಕೇಂದ್ರ ಕಚೇರಿ ಬಂದಾಗ ನಮ್ಮ ಪ್ರೀತಿ ಹೆಮ್ಮೆ ಬೆಂಗಳೂರು. ಯಾವ ಊರು ಗೊತ್ತೇನ್ರಿ ಬೆಂಗಳೂರು. ಇದು ಪ್ರೆಸೆಂಟ್ ಅಧ್ಯಕ್ಷ ಆದ ಗೊತ್ತೇನ್ರಿ ಗೊತ್ತಿರ್ಬೇಕದಲ್ವಾ. ವಿ ನಾರಾಯಣ್ ಅಂತಕ್ಕಂಥ ನೋಡೋದಲ್ವಾ ಗೊತ್ತಿರ್ಬೇಕು. ನೆಕ್ಸ್ಟ್ ಗೌರವ ರೆಸ್ಪೆಕ್ಟ್. ನೋಡ್ರಿ ವಿಶ್ವದ ವಿವಿಧ ಏನ್ ಗೊತ್ತ 48ಕ್ಕೂ ಹೆಚ್ಚು. ನೋಡ್ರಿ ಗೌರವ ಏನ್ ಗೊತ್ತೇನ್ರಿ ವಿಶ್ವದ ವಿವಿಧ 48ಕ್ಕೂ ಅದಲ್ವಾ ಹೆಚ್ಚು ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಪಡೆದಾರಂತ ನೋಡ್ರಿ. ಅಂದ್ರೆ ಡಾಕ್ಟರೇಟ್ ಪದವಿ ಏನ್ ಗೊತ್ತೇನ್ರಿ ಪಡೆದಾರಂತ ಗೊತ್ತಿರೋ 48ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳಿಂದ. ನೆಕ್ಸ್ಟ್ ಸರ್ ನಮ್ಮ ಪ್ರೀತಿಯ ಭಾರತ ದೇಶದ ಏನ್ ಗೊತ್ತ ರಾಷ್ಟ್ರಪತಿ ಆಗಿದ್ರು ಅದಲ್ವಾ. ಇಂಗ್ಲಿಷ್ ಪ್ರೆಸಿಡೆಂಟ್ ಅಂತ ಕರೀತಾರ ಭಾರತ ರಾಷ್ಟ್ರಪತಿ ಆಗಿದ್ರು. ಸರ್ ನೋಡ್ರಿ ಎಷ್ಟನೇ ರಾಷ್ಟ್ರಪತಿ ಗೊತ್ತೇನೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು 11ನೇ ರಾಷ್ಟ್ರಪತಿ ಆಗಿದ್ರು ನೋಡ್ರಿ. ಇವ್ರು ರಾಷ್ಟ್ರಪತಿ ಇದ್ದ ಅವಧಿ ಬಂದಾಗ ನೋಡ್ರಿ 20 ಜುಲೈ ಏನ್ ಗೊತ್ತೇನೆ 2002ರಿಂದ 25 ಜುಲೈ ಏನ್ ಗೊತ್ತೇನೆ 2007 ತಕ್ಕ ಗೊತ್ತೇನೆ ರಾಷ್ಟ್ರಪತಿ ಆಗಿದ್ರು ನೋಡ್ರಿ. 25 ಜುಲೈ 2002ರಿಂದ ಏನ್ ಗೊತ್ತೇನ್ರಿ 25 ಜುಲೈ ಏನ್ ಗೊತ್ತೇನ್ರಿ 2007 ತಕ್ಕ ನಮ್ಮ ಭಾರತ ದೇಶದ ಏನ್ ಗೊತ್ತೇನೆ 11ನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸ್ತಾರ್ರಿ ಅದಲ್ವಾ. ನಂತರ ಈಗ ನೋಡ್ರಿ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಬಂದಾಗ ಎ ಪಿ ಜೆ ಅಬ್ದುಲ್ ಕಲಾಂ. ಈ ಮಿಸೈಲ್ ಮ್ಯಾನ್ ವುಮನ್ ಮೀನ್ಸ್ ಸರ್ ನಮ್ಮ ಭಾರತ ದೇಶದ ಕ್ಷಿಪಣಿ ಮಹಿಳೆ ಬಂದಾಗ ಸರ್ ಯಾರ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಸರ್ ತೆಸ್ಸಿ ಥಾಮಸ್ ಅಂತಕ್ಕಂಥವ್ರು. ನೋಡ್ರಿ ನಮ್ಮ ಭಾರತ ದೇಶದ ಕ್ಷಿಪಣಿ ಮನುಷ್ಯ ಎ ಪಿ ಜೆ ಅಬ್ದುಲ್ ಕಲಾಂ. ಕ್ಷಿಪಣಿ ಮಹಿಳೆ ಬಂದಾಗ ಯಾರ ಗೊತ್ತೇನ್ರಿ ತೆಸ್ಸಿ ಥಾಮಸ್ ಅಂತಕ್ಕಂಥದ್ದಲ್ವಾ ಗೊತ್ತಿರ್. ಕ್ಷಿಪಣಿ ಮಹಿಳೆ ಬಂದಾಗ ತೆಸ್ಸಿ ಥಾಮಸ್ ಅಂತಕ್ಕಂಥವ್ರು ಗೊತ್ತಿರ್ಲಿ ಅದಲ್ವಾ. ನೋಡ್ರಿ ಗೊತ್ತಿರ್ಬೇಕು ಕೇಳ್ತಿರ್ತಾರ. ಮತ್ತೆ ರಾಷ್ಟ್ರಪತಿ ಅಂತ ಹೇಳ್ತಾರೆ ನೋಡ್ರಿ ರಾಜಕಾರಣಿಯಿಂದ ಆಗಿರ್ತಾರಲ್ವಾ. ಇನ್ನೊಂದೇನ್ ಗೊತ್ತೇನ್ರಿ ಸರ್ ನಮ್ಮ ಭಾರತ ದೇಶದ ನೋಡ್ರಿ ನಮ್ಮ ಭಾರತ ದೇಶದ ಗೊತ್ತೇನ್ರಿ ಜನಪರ ಅದಲ್ವಾ. ನೋಡ್ರಿ ಈ ಜನಪರ ಏನ್ ಗೊತ್ತೇನ್ರಿ ಜನಪರರ ರಾಷ್ಟ್ರಪತಿ ಅಂತ ನೋಡ್ರಿ. ಜನಪರ ರಾಷ್ಟ್ರಪತಿ ಅಂತ ಯಾರಿಗೆ ಕರೀತಾರ ಗೊತ್ತೇನ್ರಿ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರಿಗೆ ಕರೀತಾರ ಅಂತ ಗೊತ್ತಿರ್ಬೇಕು. ಜನಪರ ಏನ್ ಗೊತ್ತೇನ್ರಿ ರಾಷ್ಟ್ರಪತಿ ಅಂತಕ್ಕಂಥ ಗೊತ್ತಿರ್ಬೇಕು ಅದಲ್ವಾ. ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡೋದಲ್ವಾ ಎಕ್ಸಾಮ್ದಾಗ. ಬರ್ರಿ ಮಿಸೈಲ್ ವುಮನ್ ಐತಲ್ವಾ. ನೆಕ್ಸ್ಟ್ ಬಂದಾಗ ನೋಡ್ರಿ ಪ್ರಮುಖ ವೈಜ್ಞಾನಿಕ ಸಾಧನೆಗಳು. ಸರಿ ಏನ್ ಸಾಧನೆಗಳು ವೈಜ್ಞಾನಿಕ ಅದಲ್ವಾ. ಬರ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ನೋಡ್ರಿ SLV ಅದಲ್ವಾ 3 ಯೋಜನೆ ಮೀನ್ಸ್ SLV ಅಂದ್ರೆ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತಕ್ಕಂಥ. ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ನೋಡ್ರಿ ಭಾರತದ ಮೊದಲನೇ ಸ್ವದೇಶಿ ಉಪಗ್ರಹ ಉಡಾವಣಾ
ವಾಹನ ನಿರ್ದೇಶಕರಾಗಿದ್ದಾರೆ. ನೋಡ್ರಿ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಏನ್ ಗೊತ್ತೇನು ಉಪಗ್ರಹ ಉಡಾವಣಾ ವಾಹನ ಅದ್ರ ನಿರ್ದೇಶಕ ಯಾರು ಗೊತ್ತೇನು APJ ಅಬ್ದುಲ್ ಕಲಾಂ ಅವ್ರು. ಅಂದ್ರೆ 1980ರಲ್ಲಿ ರೋಹಿಣಿ ಉಪಗ್ರಹ ಮಾಡ್ತಾರಲ್ರಿ, ಆ ರೋಹಿಣಿ ಉಪಗ್ರಹ ಉಡಾವಣೆ ಮಾಡ್ಬೇಕಾದ್ರ ಆ ಉಪಗ್ರಹ ಏನ್ ಗೊತ್ತೇನು ಮೇನ್ ವಾಹನದ ನಿರ್ದೇಶಕರು ಗೊತ್ತೇನು ನಮ್ಮ APJ ಅಬ್ದುಲ್ ಕಲಾಂ ಅಂತಕ್ಕಂಥ ಅಬ್ದುಲ್ ಕಲಾಂ ಅವ್ರಿ APJ ಅಬ್ದುಲ್ ಕಲಾಂ ಅವ್ರು. ಎಸ್ ಅದಲ್ಲ ನೆಕ್ಸ್ಟ್ ಬಂದಾಗ ನೋಡ್ರಿ ಕ್ಷಿಪಣಿಗಳ ಪಿತಾಮನ್ ಕರೀತಾರ. ಫಾದರ್ ಆಫ್ ಏನ್ ಗೊತ್ತ ಮಿಸೈಲ್ ಅಂತ ಕರೀತಾರ ನೋಡ್ರಿ. ಫಾದರ್ ಆಫ್ ಮಿಸೈಲ್ ಅಂತ ಕರೀತಾರ ಗೊತ್ತೇನು APJ ಅಬ್ದುಲ್ ಕಲಾಂ ಅವ್ರಿಗೆ. ನೋಡ್ರಿ ಇವರ ನೇತೃತ್ವದಲ್ಲಿ ಏನ್ ಗೊತ್ತೇನು ಭಾರತದ ಹೆಮ್ಮೆಯ ನೋಡ್ರಿ ಅಗ್ನಿ ಮತ್ತೇನ್ ಗೊತ್ತೇನು ಪೃಥ್ವಿ, ಅಗ್ನಿ ಮತ್ತು ಪೃಥ್ವಿ ಕ್ಷಿಪಣಿಗಳನ್ನು ಅಭಿವೃದ್ಧಿಗೊಂಡವು. ಸರಿ ಕೇಳ್ಬೋದ್ರಿ, ಯಾರ ನೇತೃತ್ವದಲ್ಲಿ ಏನ್ ಗೊತ್ತೇನು ಅಗ್ನಿ ಮತ್ತು ಪೃಥ್ವಿ ಅಂತಕ್ಕಂತ ಕ್ಷಿಪಣಿಗಳು ಅಭಿವೃದ್ಧಿಗೊಂಡ ಗೊತ್ತೇನ್ರಿ APJ ಅಬ್ದುಲ್ ಕಲಾಂ ಅವರ ನೇತೃತ್ವ ಅಂತ ಹೇಳ್ತಿದ್ದಾರೆ ಅದಲ್ವಾ. ನೆಕ್ಸ್ಟ್ ನೋಡಿ ಇನ್ನೊಂದು ವಿಶೇಷತೆ ಏನ್ ಗೊತ್ತೇನ್ರಿ ಪೋಖ್ರಾನ್ ಅಂತಕ್ಕಂಥ ಪೋಖ್ರಾನ್ 2 ಪರೀಕ್ಷೆ ಮೊದಲಿಗೆ ಇಂದಿರಾ ಗಾಂಧಿ ಅವ್ರು ಮಾಡಿರ್ತಾರ್ರಿ, ಫೇಲ್ಯೂರ್ ಆಗಿರ್ತದ. ನೆಕ್ಸ್ಟ್ 2ನೇ ಬಾರಿಗೆ ನೋಡಿ 1998ರ ನೋಡಿ ಪರಮಾಣು ಬಾಂಬ್ ಪರೀಕ್ಷೆಯಲ್ಲಿ ಏನ್ ಗೊತ್ತೇನ್ರಿ ಮುಖ್ಯ ಸಂಯೋಜಕರಾಗಿ ಯಶಸ್ವಿ ಪಾತ್ರ ವಹಿಸಿದರು. ನೋಡ್ರಿ ನಿಮ್ಗೆ ಅವಾಗ ಹೇಳ್ತಿರ್ತೀನಿ ಗೊತ್ತೇನ್ರಿ 1998ಕ್ಕೆ ಏನ್ ಗೊತ್ತೇನ್ರಿ ಸರ್ ಮೇ 11ಕ್ಕ ಏನ್ ಮಾಡ್ತಾರ ಗೊತ್ತೇನ್ರಿ APJ ಅಬ್ದುಲ್ ಕಲಾಂ ಅವ್ರ ಮತ್ತ ಯಾರಪ್ಪ ಮುಂದಾಗಿ ಇವ್ರು ಫ್ರೆಂಡ್ ಇರ್ತಾರಲ್ರಿ ಅಟಲ್ ಬಿಹಾರಿ ವಾಜಪೇಯಿ, ಇವ್ರಿಬ್ರು ಏನ್ ಮಾಡ್ತಾರ ಗೊತ್ತೇನು ಪ್ರಮುಖವಾಗಿ ಅಣು ಪರೀಕ್ಷೆ ಮಾಡ್ತಾರ. ಆ ಅಣು ಪರೀಕ್ಷೆ ಗೊತ್ತೇನು ನಮ್ದು ಭಾರತ ದೇಶ ಸಕ್ಸಸ್ ಕೂಡ ಆಗುತ್ತೆ. ಅದಕ್ಕೇನ್ ಗೊತ್ತೇನು ಪ್ರತಿ ವರ್ಷ ಸರ್ ಮೇ 11ಕ್ಕೆ ಏನ್ ಗೊತ್ತೇನ್ರಿ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತಕ್ಕಂತ ಆಚರಣೆ ಮಾಡ್ತಾರೆ ಅದಲ್ವಾ, ಗೊತ್ತಿಲ್ರಿ. ಎಸ್ ನೆಕ್ಸ್ಟ್ ಕಲಾಂ ರಾಜು ಅದಲ್ವಾ ಸ್ಟೆಂಟ್ ಅಂತಕ್ಕಂತ ನೋಡ್ರಿ ಅಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ನೋಡ್ರಿ ಹೃದ್ರೋಗಿಗಳ ಹೃದಯದ ರೋಗಿಗಳ ಏನ್ ಗೊತ್ತೇನ್ರಿ ಗಳಿಗೆ ಕಡಿಮೆ ವೆಚ್ಚದ ಅಂದ್ರ ಹೃದಯ ರೋಗ ಅಂದ್ರೆ ಹೃದಯದ ಚಿಕಿತ್ಸೆ ಸಲುವಾಗಿ ಏನ್ ಗೊತ್ತೇನ್ರಿ ವೆಚ್ಚದ ಅಂದ್ರೆ ಕಡಿಮೆ ವೆಚ್ಚದ ಏನ್ ಗೊತ್ತೇನ್ ಹೃದಯದ ಸ್ಟೆಂಟ್ ಅಭಿವೃದ್ಧಿ ಪಡಿಸ್ತಾರಂತ ನೋಡ್ರಿ. ಅಂದ್ರೆ ಹಾರ್ಟ್ ಅಟ್ಯಾಕ್ ಹೃದಯ ಸಂಬಂಧಪಟ್ಟ ಏನ್ ಗೊತ್ತೇನ್ರಿ ಕಾಯಿಲೆಗಳಿಗೆ ಕಡಿಮೆ ವೆಚ್ಚದಾಗ ಹೃದಯದ ಸ್ಟೆಂಟ್ ಅಂತಕ್ಕಂಥ ಅಭಿವೃದ್ಧಿ ಪಡಿಸ್ತಾರಂತ ಯಾರು ಗೊತ್ತೇನೆ APJ ಅಬ್ದುಲ್ ಕಲಾಂ ಅವ್ರು ಅದಲ್ವಾ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಪ್ರಶಸ್ತಿ ಮತ್ತು ಪುರಸ್ಕಾರಗಳು ಇಂತ ನೋಡ್ರಿ ನಮ್ಮ APJ ಅಬ್ದುಲ್ ಕಲಾಂ ಅವ್ರೀಗ ಸರ್ ಯಾವ ಪ್ರಶಸ್ತಿಗಳು ಬಂದಿವ್ರಿ ಪುರಸ್ಕಾರಗಳು ಯಾವ್ಯಾವ್ರಿ ಅವಾರ್ಡ್ ಬರ್ರಿ ಸರ್. ನಮ್ಮ ಪ್ರೀತಿ ಏನ್ ಗೊತ್ತೇನ್ರಿ ಭಾರತ ದೇಶದ ಏನ್ ಗೊತ್ತೇನು 3ನೇ ಅತ್ಯುನ್ನತ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ 1981 ಬರ್ತದ ನೋಡ್ರಿ ಸರ್. ನಂತರ ನಮ್ಮ ಪ್ರೀತಿ ಭಾರತ ದೇಶದ 2ನೇ ಅತ್ಯುನ್ನತ ಪ್ರಶಸ್ತಿ ಪದ್ಮವಿಭೂಷಣ ಪ್ರಶಸ್ತಿ ಕೊಡ್ತಾರೆ. ಯಾವಾಗಂದ್ರ 1990 ಕೊಡ್ತಾರ ನೋಡ್ರಿ ಸರ್. ನಂತರ ಬಂದಾಗ ನಮ್ಮ ಪ್ರೀತಿಯ ಭಾರತ ದೇಶದ ಅತ್ಯುನ್ನತ ಪ್ರಶಸ್ತಿ ಭಾರತ ರತ್ನ ಕೂಡ ಕೊಡ್ತಾರ. ನಮ್ಮ ಭಾರತ ದೇಶದ ಏನ್ ಗೊತ್ತೇನು ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ನೋಡ್ರಿ. APJ ಅಬ್ದುಲ್ ಕಲಾಂ ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ಯಾವ ಕೊಡ್ತಾರ ಗೊತ್ತೇನು 1997 ಕೊಡ್ತಾರ ನೋಡ್ರಿ. ಎಸ್ ಅದಲ್ವಾ. ನಂತರ ಬಂದಾಗ ಏನ್ ಗೊತ್ತೇನ್ರಿ ಸರ್ ಇಂದಿರಾ ಗಾಂಧಿ ರಾಷ್ಟ್ರೀಯ ಬಾಹ್ಯಾಕಾಶ ಪ್ರಶಸ್ತಿ ಅಂತಕ್ಕಂತ ಕೊಡ್ತಾರ ಸರ್. ಯಾವಾಗ ಕೊಡ್ತಾರ ಗೊತ್ತೇನು 1997 ಕೊಡ್ತಾರ ನೋಡ್ರಿ. ನೆಕ್ಸ್ಟ್ ಸರ್ ವೀರ ಸಾವರ್ಕರ್ ಪ್ರಶಸ್ತಿ ಕೊಡ್ತಾರ ಸರ್. APJ ಅಬ್ದುಲ್ ಕಲಾಂ ಅವರಿಗೆ ವೀರ ಸಾವರ್ಕರ್ ಪ್ರಶಸ್ತಿ ಯಾವಾಗ ಕೊಡ್ತಾರ ಗೊತ್ತೇನು 1998 ಕೊಡ್ತಾರ. ಸಂಧ್ಯಾರ ಗೊತ್ತಿರ್ಬೇಕು. ಇನ್ನೊಂದು ಪ್ರಶಸ್ತಿ ಕೊಡ್ತಾರ ಶಾಸ್ತ್ರ ನೋಡ್ರಿ ರಾಮಾನುಜನ್ ಪ್ರಶಸ್ತಿ ಅಂತಕ್ಕಂತ ಕೂಡ ಕೊಡ್ತಾರ ಇವ್ರಿಗೆ ನೋಡ್ರಿ. ಅವಾಗ ಕೊಡ್ತಾರ ಬಂದಾಗ 2000 ಕೊಡ್ತಾರ. ಅವಾಗ ಕೊಡ್ತಾರ 2000 ಅಂದ್ರ APJ ಅಬ್ದುಲ್ ಕಲಾಂ ಅವ್ರ ಏನ್ ಗೊತ್ತೇನ್ರಿ ರಾಮಾನುಜನ್ ಪ್ರಶಸ್ತಿಯನ್ನು ಪಡೆದುಕೊಂಡ ವರ್ಷ 2000 ಪಡ್ಕೋತಾರ ಅಂತ ಗೊತ್ತಿಲ್ಲ ಸರ್. ಇನ್ನೊಂದ್ ಕೊಡ್ತಾರ ಯಾವ್ದು ಗೊತ್ತೇನ್ರಿ ಸರ್ ವಾನ್ ಬ್ರೌನ್ ಪ್ರಶಸ್ತಿ ಅಂತಕ್ಕಂತ ಕೂಡ ಕೊಡ್ತಾರ ನೋಡ್ರಿ. ಇಂತ APJ ಅಬ್ದುಲ್ ಕಲಾಂ ಅವ್ರಿಗೆ ಏನ್ ಗೊತ್ತೇನ್ರಿ ವಾನ್ ಬ್ರೌನ್ ಪ್ರಶಸ್ತಿ ಕೊಡ್ತಾರ. ಈ ವಾನ್ ಬ್ರೌನ್ ಪ್ರಶಸ್ತಿ 2000 ಏನ್ ಗೊತ್ತೇನ್ರಿ 13 ಕೊಡ್ತಾರ ಅಂತ ನೋಡ್ರಿ ಗೊತ್ತಿಲ್ಲ. ಪ್ರಮುಖವಾಗಿ ನಮ್ಮ ಭಾರತ ರತ್ನ ಸರ್ ನಮ್ಮ ಪ್ರೀತಿಯ ಭಾರತ ದೇಶದ ಅತ್ಯಂತ ಭಾರತ ರತ್ನ ಅಲ್ವಾ, ಇದು ಕೊಟ್ಟಿದ್ ಮೇನ್ ಇಂಪಾರ್ಟೆಂಟ್ 1997 ಕೊಡ್ತಾರ ನೋಡ್ರಿ ಗೊತ್ತಿಲ್ಲ. ಇರ್ಲಿ ಸುಮಾರು ಪ್ರಶಸ್ತಿ ಪುರಸ್ಕಾರಗಳು ಪಡ್ಕೊಂಡಿರೋದಲ್ವಾ ಇಂತ ನಮ್ಮ APJ ಅಬ್ದುಲ್ ಕಲಾಂ ಅವರು. ನೆಕ್ಸ್ಟ್ ಬಂದಾಗ ಇಂತ ನಮ್ಮ APJ ಅಬ್ದುಲ್ ಕಲಾಂ ಅವರ ಪುಸ್ತಕ ಅನಿಸ್ತಿದೆ ಪ್ರಸಿದ್ಧವಾದ ಪುಸ್ತಕಗಳು ಅದೆಲ್ಲ ಕೇಳ್ತಿರ್ತಾರ ಮತ್ತೆ ದಿನಾಚರಣೆ ನೋಡ್ರಿ. ಇವ್ರದ್ದು APJ ಅಬ್ದುಲ್ ಕಲಾಂ ಅವರ ಆತ್ಮಕಥೆ ಅದಲ್ವಾ ಏನ್ ಗೊತ್ತೇನು ವಿಂಗ್ಸ್ ಆಫ್ ಫೈರ್. ವಿಂಗ್ಸ್ ಆಫ್ ಏನ್ ಗೊತ್ತೇ ಫೈರ್ ಕನ್ನಡ ಏನಪ್ಪ ಅಂದ್ರ ಅಗ್ನಿಯ ರೆಕ್ಕೆಗಳು ನೋಡ್ರಿ. ಎಕ್ಸಾಮ್ ಕ್ವಶನ್ ಕೇಳ್ಬೋದು ವಿಂಗ್ಸ್ ಇದು ಕ್ವಶನ್ ಆಗ ಸುಮಾರು ಸಲ್ರಿ. ವಿಂಗ್ಸ್ ಆಫ್ ಫೈರ್ ಅಂತಕ್ಕಂಥ ಕೃತಿ ಅಥವಾ ಪುಸ್ತಕ ಸರಿ ಯಾರ್ದ ಗೊತ್ತೇನ ಆತ್ಮಕಥೆ APJ ಅಬ್ದುಲ್ ಕಲಾಂ ಅವರು. ಅದು ಕನ್ನಡದನ್ ಕರೀತಾರ ಗೊತ್ತೇನ್ರಿ ಅಗ್ನಿಯ ರೆಕ್ಕೆಗಳು. ಯಾವ ರೆಕ್ಕೆಗಳು ಅಗ್ನಿಯ ರೆಕ್ಕೆಗಳು ಅಂತಕ್ಕಂಥದ್ರಿ. ಮತ್ ಸರ್ ಇತರ ಪುಸ್ತಕಗಳು ಯಾವಪ್ಪ ಅಂದಾಗ ಸರ್ ಇಗ್ನೈಟೆಡ್ ಮೈಂಡ್ಸ್ ಅದಲ್ವಾ. ಮತ್ತ ಇಂಡಿಯಾ 2020 ನೋಡಿ ಇಗ್ನೈಟೆಡ್ ಮೈಂಡ್ಸ್ ಮತ್ತೇನಪ್ಪ ಅಂದ್ರೆ ನಮ್ಮ ಭಾರತ ದೇಶ 2020 ನಂತರ ಟರ್ನಿಂಗ್ ಪಾಯಿಂಟ್ಸ್ ಇವೆಲ್ಲ ಕೇಳ್ತಿರ್ತಾರ ನೋಡ್ರಿ. ಟರ್ನಿಂಗ್ ಪಾಯಿಂಟ್ಸ್ ಅಂತಕ್ಕಂಥ ಕೃತಿ ಆದ ಗೊತ್ತೇನೆ ನಮ್ಮ APJ ಅಬ್ದುಲ್ ಕಲಾಂ ಅವ್ರದ್ದು ನೋಡ್ರಿ ಅದಲ್ವಾ. ನಂತರ ಬಂದಾಗ ಇಂತ ನೋಡ್ರಿ ವಿಶ್ವವಿದ್ಯಾಲಯ ದಿನ ಆಚರಣೆ ಮಾಡ್ತಾರ ಅಂದ್ರೆ APJ ಅಬ್ದುಲ್ ಕಲಾಂ ಅವರ ಜನ್ಮದಿನ ಸರ್. ನೋಡ್ರಿ ಎಕ್ಸಾಮ್ ಕ್ವಶನ್ ಕೇಳಬಹುದು ನೋಡ್ರಿ APJ ಏನ್ ಗೊತ್ತೇನಿ APJ ಅಬ್ದುಲ್ ಕಲಾಂ ಅವರ ಜನ್ಮದಿನ ಏನಂತ ಆಚರಣೆ ಮಾಡ್ತಾರ ಗೊತ್ತೇನಿ ವಿಶ್ವ ವಿದ್ಯಾರ್ಥಿ ದಿನ ಅಂತ ಆಚರಣೆ ಮಾಡ್ತಾರ ನೋಡ್ರಿ.
ಸರ್ ನೋಡ್ರಿ ವಿಶ್ವ ವಿದ್ಯಾರ್ಥಿಗಳ ದಿನ ಅಂತಕ್ಕಂತ ಯಾವಾಗ ಆಚರಣೆ ಮಾಡ್ತಾರ ಗೊತ್ತೇನ್ರಿ? ಅಕ್ಟೋಬರ್ ಏನ್ ಗೊತ್ತೇನ್? ಅಕ್ಟೋಬರ್ 15ಕ್ಕ APJ ಅಬ್ದುಲ್ ಕಲಾಂ ಅವ್ರ ಜನ್ಮದಿನ. ಸರ್ ವಿಶ್ವ ವಿದ್ಯಾರ್ಥಿಗಳ ದಿನ ಅಂತ ಗೊತ್ತೇನು ಘೋಷಣೆ ಮಾಡ್ತಾರಂತ, ವರ್ಲ್ಡ್ ಸ್ಟೂಡೆಂಟ್ಸ್ ಡೇ ಅಂತಕ್ಕಂಥದ್ದು ಅದಲ್ವಾ. ಯಾವಾಗಪ್ಪ ಅಂದ್ರೆ ಆಚರಣೆ ಮಾಡ್ತಾರ? ಅಕ್ಟೋಬರ್ 15 ಅಂದ್ರೆ ಅಕ್ಟೋಬರ್ 15 1931 ಜನಿಸ್ತಾರಲ್ವಾ. ಈಗ ಇವ್ರ ಜನ್ಮದಿನ ಗೊತ್ತೇನ್ರಿ? ಸರ್ ವಿಶ್ವ ವಿದ್ಯಾರ್ಥಿಗಳ ದಿನ ಅಂತಕ್ಕಂತ ಆಚರಣೆ ಮಾಡ್ತಾರ APJ ಅಬ್ದುಲ್ ಕಲಾಂ ಅವ್ರದಲ್ವಾ. ಸರ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಏನ್ ಗೊತ್ತೇನ್ರಿ? ಕೊನೆಯ ಪಯಣ ನೋಡ್ರಿ ಇಂತ APJ ಅಬ್ದುಲ್ ಕಲಾಂ ಅವರು. ಸೊ ಇದು ಇವತ್ತಿನ ಡೇಟ್ ಅದಲ್ವಾ ನೋಡ್ರಿ, 27 ಜುಲೈ ಅದಲ್ವಾ 2015 ಏನ್ ಮಾಡ್ತಾರ ಗೊತ್ತೇನ್ರಿ? ಮರಣ ಹೊಂತಾರ ನೋಡ್ರಿ ಅದಲ್ವಾ 2015ಕ್ಕ. ಸರ್ ಸ್ಥಳ ಇಲ್ಲ ಅಂತ ಬಂದಾಗ ಪ್ರಮುಖವಾಗಿ ಶಿಲ್ಲಾಂಗ್ದ ಗೊತ್ತೀನಿ, ಮೇಘಾಲಯದಾಗ ನೋಡ್ರಿ APJ ಅಬ್ದುಲ್ ಕಲಾಂ ಏನ್ ಗೊತ್ತೀನಿ ನಿಧನರಾಗಿದ್ದ ಗೊತ್ತೇನ್ರಿ? 27 ಜುಲೈ 2015 ರೀ. ಇವತ್ತು ಅದಕ್ಕೆ ನೋಡ್ರಿ ಜುಲೈ 27 ಏನ್ ಗೊತ್ತೇನ್ರಿ? APJ ಅಬ್ದುಲ್ ಕಲಾಂ ಅವರ ಪುಣ್ಯ ಸ್ಮರಣೆ ದಿನ ಅಂತಕ್ಕಂತ ಆಚರಣೆ ಮಾಡ್ತೀವಿ ಅದಲ್ವಾ. ಗೊತ್ತಿರ್ಬೇಕದಲ್ವಾ. ಎಲ್ಲಪ್ಪ ಅಂದ್ರ ಮೇಘಾಲಯದ ಶಿಲಾಂಗ್ ಅಂತಕ್ಕಂತಲ್ಲಿ ಗೊತ್ತಿರ್ಲಿಕ್ಕೆ ಹೇಳ್ತಿರ್ತಾರ ನೋಡ್ರಿ. ಮತ್ತೆ ವಿಶೇಷತೆ ಏನಂದ್ರ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡ್ತಿರ್ತಾರ ನೋಡ್ರಿ. ಕೊನೆ ಉಸಿರು ಹೇಳೋ ಟೈಮ್ ಗೊತ್ತೇನ್ರಿ? ವಿದ್ಯಾರ್ಥಿಗಳಿಗ ಸರ್ ಉಪನ್ಯಾಸ ನೀಡುತ್ತಿದ್ದ ಸಂದರ್ಭದಲ್ಲಿ ಏನ್ ಗೊತ್ತೇನ್ರಿ? ಹೃದಯಘಾತದಿಂದ ಇದಾಗ್ತಾರ ಅಂತ ನೋಡ್ರಿ. APJ ಅಬ್ದುಲ್ ಕಲಾಂ ಅವ್ರು ಭಾರಿ ಮನುಷ್ಯರು ನೋಡ್ರಿ. ಕೊನೆ ಏನ್ ಗೊತ್ತೇನ್? ಕ್ಷಣದವರೆಗೂ ಏನ್ ಗೊತ್ತೇನ್ರಿ? ಶಿಕ್ಷಕನಾಗಿ ಬದುಕಿದ ಮಹಾನ್ ಚೇತನ ಗೊತ್ತೇನಿ APJ ಅಬ್ದುಲ್ ಕಲಾಂ ಅವ್ರು. ನೋಡಿ ಸ್ನೇಹಿತರೆ ಭಾರಿ ಮನುಷ್ಯ APJ ಅಬ್ದುಲ್ ಕಲಾಂ ಅಲ್ವಾ. ನೋಡ್ರಿ ನಮ್ ಭಾರತ ದೇಶದ ರಾಷ್ಟ್ರಪತಿ ಆಗಿರ್ತಾರ, ಶಿಕ್ಷಕರಾಗಿರ್ತಾರ, ವಿಜ್ಞಾನಿ ಆಗಿರ್ತಾರ ಅದಲ್ವಾ. ನೋಡ್ರಿ ಆಕ್ಚುಲಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಫ್ರೆಂಡ್ ಅವ್ರ ಫ್ರೆಂಡೇ ಕರ್ಕೊಂಡ್ ಬರ್ತಾರೆ ಇವ್ರ ರಾಜಕೀಯ ಆಕ್ಚುಲಿ. ಇರ್ಲಿ ಇಂತ ನಮ್ಮ ಕಷ್ಟನು ಬಹಳ ಐತಿ APJ ಅಬ್ದುಲ್ ಕಲಾಂ ಅವ್ರಿಗೆ. ನೀವು ನೋಡಿರ್ತೀರಲ್ಲ ವಿಡಿಯೋದಲ್ವಾ. ನೋಡಿ ಏನಪ್ಪ ಬಂದಾಗ ನ್ಯೂಸ್ ಪೇಪರ್ ಮಾರ್ಬಿಟ್ಟು ಗೊತ್ತೇನ್ರಿ? ಸ್ಕೂಲ್ ಹೋಗ್ತಾರ ಅದಲ್ವಾ. ಈಗ ಏನ್ ಗೊತ್ತೇನ್? ಮೇನ್ ಕ್ಷಿಪಣಿ ಅದಲ್ವಾ, ಇವ್ ಪ್ರಮುಖ ಏರೋಸ್ಪೇಸ್ ಅಂತ ಅವ್ರ ಕನಸಿನ ಕೂಸಾಗೈತಿ APJ ಅಬ್ದುಲ್ ಕಲಾಂ ಅವ್ರ. ಇರ್ಲಿ ಇಂತ APJ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ನಮ್ಗೆ ಗೊತ್ತಿರ್ಬೇಕು. ಮುಂಬರುವ ಎಕ್ಸಾಮ್ ಕೂಡ ಕ್ವಶನ್ ಕೇಳ್ಬೋದು ಅದಲ್ವಾ. ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ರಿ. ಬರ್ರಿ ಇರ್ಲಿ ಏನಪ್ಪ ಬಂದಾಗ ಯಾರೆಲ್ಲ ಹೊಸದಾಗಿ ನೋಡಿ ವಿಡಿಯೋ ನೋಡ್ತಿರಲ್ವಾ, ಇಷ್ಟ ಆಗಿತ್ತು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ ಫ್ರೆಂಡ್ಸ್ ಗಳಿಗೆ ಕೂಡ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್, ಬಾಯ್.